ನಮ್ಮ ಎಲ್ಲಿರ್ತಕ್ಕಂಥ ರೋಗ ರುಜಿನಗಳು ದೂರಾಗಿ ಕಷ್ಟ ಕಾರ್ಪಣ್ಯಗಳು ಕಳೆದು ದುಃಖ ದುಮ್ಮಾನಗಳು ದೂರ ಆಗುವಂತಹ ಈ ಕ್ಷೇತ್ರದಲ್ಲಿ ಕುಳಿತುಕೊಂಡು ಇಂತಹ ಮಹಾಪುರುಷರು ಗುರುವರಿಯರ 165ನೇ ತುಲಾಭಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗಲು ಬಂದಿರುವಂತಹ ಶರಣ ಬಂಧುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪ್ರಥಮದಲ್ಲಿ ಸದ್ಗುರು ಅಬ್ಬಾಸ್ ಅಲಿ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ರೂವಾರಿಗಳು ಕಾರಣೀಭೂತರು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುವರಿಯರನ್ನು ಭಕ್ತರ ಜಯರಾಗ ಚಪ್ಪಾಳೆಗಳ ಮೂಲಕ ಭಕ್ತಿಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಪರಮಪೂಜ್ಯ ಗುರುವರಿಯರ ಪುತ್ರರು ಹಲವಾರು ಬಾಲಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರು ಆಗಿರುವಂತಹ ಶ್ರೀ ಸೈಯದ್ ಅಬ್ಬಾಸ್ ಅಲಿ ಬಾಲಯೋಗಿ ಶರಣರನ್ನು ಸಹ ಭಕ್ತರ ಜಯರಾದ ಚಪ್ಪಲೆಗಳ ಮೂಲಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಶರಣ ಬಂಧುಗಳಿಗೆ ಸದ್ಗುರುವಿನ ಭಕ್ತಾದಿಗಳಿಗೆ ಗೀತದ ರಸದೌತರಿಸಿ ಗಾನ ಸುಧೆಯನ್ನು ಸಮರ್ಪಣೆ ಮಾಡಿರುವಂತಹ ಸಂಗೀತ ಬಳಗದ ಸಹೋದರ ಹನುಮಂತರಾಯ ಅಣ್ಣನವರಿಗೂ ಮತ್ತು ಗಾಯನಕ್ಕೆ ತಕ್ಕ ಹಾಗೆ ತಬಲ ಸಾಥ್ ನೀಡಿರುವಂತಹ ಭಗವತಿಯ ನಿಜಗುಣಪ್ಪ ಅಣ್ಣನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬುರುಗಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಗುರು ಪೂರ್ಣಿಮೆಯ ಪುಣ್ಯದ ದಿನದಂದು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಗುರುವಿನ 165ನೇ ತುಲಾಭಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಗುರುವಿನ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಹೋಗಲು ಬಂದಿರುವಂತಹ ಶರಣ ಬಂಧುಗಳಿಗೂ ಸಕಲ ಭಕ್ತಾದಿಗಳಿಗೂ ತುಂಬ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಪರಮಪೂಜ್ಯ ಗುರುವರಿಯರ ಸದ್ಗುರು ತಾತನವರ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಭಕ್ತರಿಗೆ ತಲುಪಿಸುವಂತ ಕಾರ್ಯ ಮಾಡುತ್ತಿರುವ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಣೆ ಮಾಡತಕ್ಕಂತ ನಲ್ವಂದಿನಿ ಗ್ರಾಮದ ಮಾಂತೇಶ್ ಅಣ್ಣನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಪೂಜ್ಯ ಗುರುವರಿಯರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂದಿನ ದಿನ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಕೃಪಾಶೀರ್ವಾದದಿಂದ ಪರಮಪೂಜ್ಯ ಶ್ರೀ ಗುರು ಗಫೂರ್ ತಾತನವರ ಅಪ್ಪಣೆಯ ಮೇರೆಗೆ ಸರ್ವ ಜನಾಂಗದ ಶಾಂತಿಯ ಸುಕ್ಷೇತ್ರವಾಗಿರುವಂತಹ ಚಿರ್ತಪಲ್ಲಿ ಎಂಬ ಶರಣರ ಸನ್ನಿಧಾನದ ಪವಿತ್ರ ಸ್ಥಳದಲ್ಲಿ 6ನೇ ವರ್ಷದ ಪರಮಪೂಜ್ಯ ಗುರುವರಿಯರಿಗೆ ಇಂದಿನ ದಿನ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಗುರುವಿಗೆ ಕೃತಜ್ಞತೆಯ ಸಲ್ಲಿಸುವ ರೂಪದಲ್ಲಿ ಗುರುವಿಗೆ ಅಭಿನಂದನೆ ಸಲ್ಲಿಸುವ ರೂಪದಲ್ಲಿ ಗುರುವರಿಯರಿಗೆ ಗೌರವ ಸಮರ್ಪಣೆಯ ಸಲ್ಲಿಸುವ ರೂಪದಲ್ಲಿ 165ನೇ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಸದ್ಗುರುವಿನ ಭಕ್ತ ಬಳಗದವರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದು ಗುರು ಪೂರ್ಣಿಮೆ ಎಂದರೆ ಗುರುವನ್ನು ಧ್ಯಾನಿಸಿ ಗುರುವನ್ನು ಪೂಜಿಸಿ ಗುರುವನ್ನು ಸ್ಮರಿಸಿಕೊಂಡು ಗುರುವಿಗೆ ನಾವು ನೀವೆಲ್ಲರೂ ಕೃತಜ್ಞತೆ ಆಗುವಂತಹ ಶುಭ ದಿನ. ಗುರು ಪೂರ್ಣಿಮೆ ಎಂದರೆ ಮಹರ್ಷಿ ವೇದ ವ್ಯಾಸರು ಹುಟ್ಟಿದ ಜನ್ಮದಿನ. ಆ ಜನ್ಮದಿನದ ಅಂಗವಾಗಿ ಗುರುವಿನ ರೂಪದಲ್ಲಿರುವಂತಹ ಎಲ್ಲರಿಗೂ ಇಂದು ನಾವು ನೀವೆಲ್ಲರೂ ಕೃತಜ್ಞತಾ ಭಾವದಿಂದ ಅವರ ಪಾದಗಳನ್ನು ಸ್ಪರ್ಶ ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಮಾನವ ಜನ್ಮ ಎಂಬ ಈ ಶರೀರವನ್ನು ಪಾವನ ಮಾಡ್ಕೋಬೇಕಾಗಿರ್ತಕ್ಕಂಥ ಪುಣ್ಯದ ದಿನ.
ವೇದವ್ಯಾಸ ಮಹರ್ಷಿಯವರು ಮಹಾಭಾರತ ಮತ್ತು 4 ವೇದಗಳಾಗಿರುವಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬ 4 ವೇದಗಳನ್ನು ಮಾನವ ಕುಲಕ್ಕೆ ಕೊಡುಗೆಯಾಗಿ ನೀಡಿರುವಂತಹ ಶುಭ ದಿನ. ಇಂದಿನ ದಿನ ಪರಮ ಪವಿತ್ರವಾಗಿರುವಂತಹ ದಿನದಂದು ಪರಶಿವನು ಯೋಗದ ವಿದ್ಯೆಯನ್ನು ಸಪ್ತಾರ್ಷಿಗಳಿಗೆ ದಾರಿ ಎರೆದಿರುವಂತಹ ಪವಿತ್ರವಾದ ದಿನ. ಇನ್ನೊಂದು ಕಡೆ ಗೌತಮ ಬುದ್ಧರು ಸಾರನಾಥ ಎಂಬ ಪವಿತ್ರ ಸ್ಥಳದಲ್ಲಿ ತನ್ನ ನೆಚ್ಚಿನ 5 ಜನ ಶಿಷ್ಯಂದರಿಗೆ ಧರ್ಮೋಪದೇಶ ಮಾಡಿರ್ತಕ್ಕಂತಹ ಶುಭ ದಿನ. ಇಂತಹ ಶುಭ ದಿನದಂದು ನಿಮ್ಮೆಲ್ಲರಿಗೆ ಬದುಕಿನ ದಾರಿ ತೋರಿರುವಂತಹ ಆಧ್ಯಾತ್ಮಿಕತೆಯ ಸನ್ಮಾರ್ಗವನ್ನು ತೋರಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರಿಯರ 165ನೇ ತುಲಾಭಾರವನ್ನು ನಾವು ಎಲ್ಲರೂ ಕಣ್ಣು ತುಂಬಿಕೊಳ್ಳುವಂಥದ್ದು ಬಹಳ ಸಂತೋಷ ಮತ್ತು ಪುಣ್ಯದ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಇಂತಹ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಪೂಜ್ಯರ 165ನೇ ತುಲಾಭಾರ ಕಾರ್ಯಕ್ರಮ ಈ ವೇದಿಕೆಯ ಮುಖಾಂತರ ನೆರವೇರುತ್ತದೆ. ತಾವೆಲ್ಲರೂ ಗುರುವಿನ ಕೃಪಾಶ್ರಯವನ್ನು ತೆಗೆದು ಮಾನವ ಜನ್ಮವನ್ನು ಪಾಲನೆ ಮಾಡ್ಕೋಬೇಕು. ಗುರು ಎಂದರೆ ಕೇವಲ ಲಘುವಾಗಿ ತಿಳ್ಕೋಬಾರ್ದು. ಗು ಎಂದರೆ ಅಜ್ಞಾನ, ಅಂಧಕಾರ. ರು ಎಂದರೆ ಕಲಿಯುವುದು, ದೂರ ಮಾಡುವುದು. ಗುರು ನಮ್ಮಲ್ಲಿರುವಂತಹ ಅಜ್ಞಾನ, ಅಂಧಕಾರ ಕಳೆದು ದೂರ ಮಾಡಿ ಸುಸಂಸ್ಕೃತವಾಗಿ ಮಾಡಿ ಸನ್ಮಾರ್ಗದಲ್ಲಿ ನಡೆಸುವ ಗುರು ಹಿರಿಯರು ಯಾರಾದರೂ ಇದ್ದರೆ ಈ ನಾಡಿನೊಳಗೆ, ಈ ಭಾಗದೊಳಗೆ, ಅದು ನಮ್ಮ ಪರಮ ಪೂಜ್ಯ ಗುರುಗಳೆಂದರೆ ತಪ್ಪಾಗಲಿಕ್ಕಿಲ್ಲ. ಅಂತ ಗುರುಗಳನ್ನು ಪಡೆದುಕೊಂಡಿರ್ತಕ್ಕಂಥ ನಾವು ನೀವೆಲ್ಲರೂ ಇಂದು ಅವರ 160ನೇ ತುಲಾಭಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಪಾವನರಾಗಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ.